ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಬೀನ್ ಸೋ ಲಾಂಗ್, 4 days ಆಯಿತು ವಿಡಿಯೋ ಮಾಡಿದೆ. ಎಲ್ಲರದ್ದು ಯುಗಾದಿ ಹಬ್ಬ ಹೇಗಾಯಿತು, ಎಲ್ಲ ಸೆಲೆಬ್ರೇಟ್ ಮಾಡಿದ್ರಾ, ಹೇಗಿತ್ತು ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಇವತ್ತು ನಿಮಗೆ ವಿಡಿಯೋ ಸಿಗೋದು 13ನೇ ತಾರೀಕು. ಸೊ ಅವತ್ತು ಪೋರ್ಟಲ್ ಇದೆ. ಸೊ ರಿಮೈಂಡ್ ಮಾಡ್ದಂಗೂ ಆಗುತ್ತೆ, ಹಾಗೆ ಎನರ್ಜೀಸ್ಗಳನ್ನು ಚೆಕ್ ಮಾಡ್ದಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರು 444 ಪೋರ್ಟಲ್ನ ಮಾಡಿಲ್ಲ ಅಥವಾ ಮಾಡಿದ್ದೀರಾ ಎಲ್ಲದಕ್ಕೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೋಗ್ಬಿಟ್ಟು ಆ ವಿಡಿಯೋನ ನೋಡಿ. ಈ ವಿಡಿಯೋ ಎಂಡಲ್ಲಿ ಆ ವಿಡಿಯೋನ ಹಾಕ್ತೀನಿ, ನೀವು ನೋಡಬಹುದು. ಓಕೆ, ಸೊ ಎಸ್, ಹಾಗಾದರೆ ಇವತ್ತು ಏನು ಚೆಕ್ ಮಾಡೋದಂತ ಹೇಳಿದ್ರೆ, ನಿಮ್ಮ ಪರ್ಸನಿನ ಎನರ್ಜಿ ಆ್ಯಂಡ್ ನಿಮ್ಮ ಎನರ್ಜಿ ಹೇಗಿದೆ, ಇನ್ನು ಒಂದು 3 monthsಲ್ಲಿ ಆ ಕಡೆಯಿಂದ ಏನು ನ್ಯೂಸ್ ಬರಬಹುದು ಅಂತ ಲೆಟ್ಸ್ ಚೆಕ್. ಓಕೆ, ಸೊ ಎಸ್, ಇಲ್ಲಿ ಫಸ್ಟು ನಾವು ನಿಮ್ಮ ಪರ್ಸನಿನ ಎನರ್ಜಿನ ಚೆಕ್ ಮಾಡೋಣ. ಕರೆಂಟ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಇದು ಒಂದು ಜನರಲ್ ಆ್ಯಂಡ್ ಟೈಮ್ಲೆಸ್ ಗೈಡೆನ್ಸ್. ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಓಕೆನಾ? ಎಸ್, ಓಕೆ. ಹಾರ್ಟ್ ಬ್ರೇಕ್ ಆಗಿದೆ ನಿಮ್ಮ ಪರ್ಸನ್ನಿಗೆ. ತುಂಬ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ. ಓಕೆ, ಯಾಕೋ ಈ ಕಾರ್ಡ್ ಎರಡೂ ತೆಗೆಯೋಣ. ಪೆಂಟಿಕಲ್ಸ್ ರೀಸೆಂಟಾಗಿ ಆ್ಯಕ್ಚುಲಿ ನನಗೆ ಇದು ಒಂದು ಪೇಜ್ ಆಫ್ ಮೈಂಡ್ಸ್ ತೊಗೋತೀನಿ. ಸೊ ಇಲ್ಲಿ 5 ಕಾರ್ಡ್ಸ್ ತೊಗೊಂಡಿದ್ದೀನಿ. ರೀಸೆಂಟಾಗಿ ನನಗೆ ಯಾರು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು, ತುಂಬ ಜನ ನನಗೆ ಪರ್ಸ್ನಲ್ ರೀಡಿಂಗಿಗೆ ಅಂತ ಬಂದಾಗ ಐ ಆಮ್ ಗೆಟ್ಟಿಂಗ್ ಫಿನಾನ್ಷಿಯಲ್ ಇಶ್ಯೂಸ್ ತುಂಬ ಕಾಣಿಸ್ತಾ ಇದೆ. ತುಂಬ ಜನಕ್ಕೆ ತುಂಬ ಫಿನಾನ್ಷಿಯಲ್ ಇಶ್ಯೂಸ್ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನಮಗೆ 9 of Wands ಇದೆ. ಲೆಟ್ಸ್ ಸಿ, ಇಲ್ಲಿ ನಮಗೆ ಡೈರೆಕ್ಟಾಗಿ ಬಂದುಬಿಡ್ತು ನಿಮ್ಮ ಪರ್ಸನಿನ ಎನರ್ಜಿ. ಫಸ್ಟ್ ಕಾರ್ಡೇ ನಮಗೆ ಬಂದಿದ್ದೇನು ಬಂತು? 3 of Swords ಬಂತು. ವಾಟ್ ಡಸ್ ಇಟ್ ಮೀನ್ 3 of Swords ಅಂತ ಹೇಳಿದ್ರೆ? ಹಾರ್ಟ್ ಬ್ರೇಕ್. ನಿಮ್ಮ ಪರ್ಸನಿಗೆ ಹಾರ್ಟ್ ಬ್ರೇಕ್ ಆಗುವಂತಹ ಸಿಚುವೇಶನ್ ಆಗಿದೆ. ಫಿನಾನ್ಷಿಯಲಿ ಅವರು ಇನ್ಸ್ಟೇಬಲ್ ಆಗಿದ್ದಾರೆ. ಅವರು ಎಷ್ಟೇ ಕಷ್ಟಪಟ್ಟು ಏನೇ ದುಡಿದ್ರೂ ಕೂಡ ಅವರಿಗೆ ಹಣದ ಕೊರತೆ ಕಾಡ್ತಾ ಇದೆ. ಅವರು ಸಹಾಯಕ್ಕೋಸ್ಕರ ತುಂಬ ಹೋರಾಡ್ತಾ ಇದ್ದಾರೆ. ಇಲ್ಲಿ ಲೈಕ್ ಕೆಲವರಿಗೆ ಹಸ್ಬೆಂಡ್ ಇದ್ದು ಅಥವಾ ನಿಮ್ಮ ಪರ್ಸನೇ ಆಗಿರ್ಬೋದು, ಅವರು ಈ ಥರ ಕುಡಿತದ ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ ಅಥವಾ ಬ್ಯಾಡ್ ಹ್ಯಾಬಿಟ್ಸಿಗೆ ಬಿದ್ದಿದ್ದಾರೆ. ಐ ನೋ, ನಾನು ಬ್ಯಾಡ್ ಹ್ಯಾಬಿಟ್ಸಿಗೆ ಸ್ವಿಚ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ನಾಳೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ. ಸೊ ಬ್ಯಾಡ್ ಹ್ಯಾಬಿಟ್ಸಿಗೆ ಬಿದ್ದುಬಿಟ್ಟಿದ್ದಾರೆ. ಆ್ಯಂಡ್ ಇದು ಒಂಥರ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿಯಿಂದನೇ ಇಷ್ಟು ಪ್ರಾಬ್ಲಮ್ ಆಗ್ತಾ ಇರೋದು. ಸಹಾಯಕ್ಕೆ ತುಂಬಾ ನೋಡ್ತಾ ಇದ್ದಾರೆ. ಆ್ಯಂಡ್ ಕೆಲವರಿಗೆ ನಿಮಗೆ ದುಡ್ಡಿನ ಸಹಾಯನೂ ಕೇಳ್ತಾ ಇರ್ಬೋದು. ಅವರು ದುಡ್ಡಿನ ಸಹಾಯ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂಟಿಲ್ ಅನ್ಲೆಸ್ ನಿಮಗೆ ಆ ಪರ್ಸನ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಹಾಗಿದ್ದರೆ ಮಾತ್ರ ಮಾಡಿ. ಆ್ಯಂಡ್ ಅವರು ಲೈಫಲ್ಲಿ ತುಂಬ ಕಷ್ಟನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂ ಕೂಡ ನನಗೆ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಇಶ್ಯೂಗೋಸ್ಕರ ಅವ್ರಿಗೆ ನಿಮ್ಮ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿರ್ಬೋದು. ಆ್ಯಂಡ್ ಅವರ ಮೈಂಡಲ್ಲೇ ಅವರು ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿನ ತುಂಬ್ಕೊಂಡು ಬಿಟ್ಟಿದ್ದಾರೆ. ಇದು ನನ್ನ ಕೈಲಿ ಆಗ್ತಿಲ್ಲ, ಇದನ್ನು ಮಾಡೋಕ್ಕಾಗ್ತಿಲ್ಲ, ನನಗಿಷ್ಟು ಲೈಫಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ. ನೀವೇನಾದರೂ ಇನ್ ಕೇಸ್ ನಿಮ್ಮದು ಲವ್ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಒಂದು ಸಂಬಂಧದ ಬಗ್ಗೆ ನೆಕ್ಸ್ಟ್ ಫ್ಯೂಚರ್ ಏನು ಮಾಡೋಣ ಅಂತ ನೀವೇನಾದರೂ ಕೇಳೋಕ್ಕೆ ಹೋದರೆ ಅವ್ರು ಹೇಳೋದಿಷ್ಟೇ, ನನ್ನ ಲೈಫಲ್ಲೇ ನಾನಿನ್ನೂ ಸೆಟಲ್ ಆಗಿಲ್ಲ, ಆರ್ ನಾನು ನಿನಗೆ ರೈಟ್ ಪರ್ಸನ್ ಅಲ್ಲ, ಅಥವಾ ನಿನಗೆ ಬೆಟರ್ ಪರ್ಸನ್ ಸಿಗ್ತಾರೆ, ಆರ್ ನೀನು ನನಗೆ ಸೂಟಬಲ್ ಅಲ್ಲ. ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿನೂ ಅವ್ರು ನೋಡ್ತಾ ಇರಬಹುದು. ಯು ನೆವರ್ ನೋ. ಓಕೆ, ಸೊ ಈ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಬರುತ್ತೆ. ಅವರು ಇಷ್ಟಂತೂ ನಿಮಗೆ ಆನ್ಸರ್ ಮಾಡೇ ಮಾಡ್ತಾರೆ ನಿಮ್ಮ ಬಗ್ಗೆ ನೋಡೋಕ್ಕೆ ಹೋದರೆ. ಇಲ್ಲ, ಫುಲ್ ಕಂಪ್ಲೀಟ್ ಬ್ಲಾಕ್. ಏನೂ ಹೇಳಿದೆ, ಏನೂ ಮಾತೇ ಆಡದೆ ಬ್ಲಾಕ್ ಮಾಡಿಬಿಡೋದು, ಹೋಗೋದು. ಈ ರೀತಿಯಾದಂತಹ ಸಿಚುವೇಶನ್ ಇದೆ. ಬಿಕಾಸ್ ಅವರು ಅವರ ಲೈಫಲ್ಲಿ ಜಗಲ್ ಮಾಡ್ತಾ ಇದ್ದಾರೆ. ಅಂದರೆ ಆ ಕೆಲಸ ಮಾಡಬೇಕಾ, ಈ ಕೆಲಸ ಮಾಡಬೇಕಾ, ಯಾವುದ್ರ ಕಡೆ ಗಮನ ಕೊಡಬೇಕು. ಈ ಪರ್ಸನ್ ಹೇಗೆ ಗೊತ್ತಾ, ಬೇಗ ಇಂಟ್ರೆಸ್ಟ್ ಕಳ್ಕೊಳ್ಳೋವಂತಹ ಪರ್ಸನ್. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಪ್ರಕಾರ ಬೇಗ ಇಂಟ್ರೆಸ್ಟ್ ಕಳ್ಕೊಳ್ಳೋ ಪರ್ಸನ್. ಈಗ ಪ್ರೆಸೆಂಟು ಅಷ್ಟೇ ಅವರು ತುಂಬ ಲೈಕ್ ಒಂಥರ ಮೂಡಿ ಫೆಲೋ ಥರ ಇದ್ದಾರೆ. ನೀವೇನು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ, ನಿಮ್ಗೆ ಹೇಳೋಕ್ಕೂ ಅವ್ರು ಅವಕಾಶ ಕೊಡ್ತಾ ಇಲ್ಲ.
ಸೊ ದಿಸ್ ಇಸ್ ವಾಟ್ ಗೋಯಿಂಗ್ ಆನ್ ಅವರ ಕರೆಂಟ್ ಸಿಚುವೇಷನಲ್ಲಿ. ಅವರು ತುಂಬ ಲೈಫಲ್ಲಿ ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಈ ಲವಲ್ಲಿ ಇಂಟ್ರೆಸ್ಟ್ ಇಲ್ಲ, ಈ ರಿಲೇಷನ್ಶಿಪ್ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟು ನೋಡೋಣ, ಇನ್ನು 3 ತಿಂಗಳಾದಮೇಲೆ ಹೇಗಿರುತ್ತೆ ಅಂತ ನಾವು ನೋಡ್ತೀವಲ್ಲ, ಇನ್ನೊಂದು 3 ತಿಂಗಳಲ್ಲಿ ಏನಾಗುತ್ತೆ ಅಂತ ನೋಡ್ತೀವಲ್ಲ, ಅಲ್ಲಿ ನೋಡೋಣಂತೆ ಇವ್ರಿಗೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ವಿಲ್ ದೆ ಕಮ್ ಬ್ಯಾಕ್ ಆರ್ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರಾ, ಏನಾಗುತ್ತೆ ಅಂತ. ಆ್ಯಂಡ್ ಲವ್ ರಿಚುವಲ್ಸ್ಗಳನ್ನು ದಯವಿಟ್ಟು ಮಾಡ್ಕೊಳ್ಳಿ ಪ್ಲೀಸ್, ಪ್ಲೇ ಲಿಸ್ಟಲ್ಲಿ ಇರೋವಂಥದ್ದು. ಬಿಕಾಸ್ ನನಗೆ ನಾನು ಈ ಥರ ಹೇಳ್ತೀನಿ ಅಂತಲ್ಲ, ಎಷ್ಟು ಸಕ್ಸಸ್ ಸ್ಟೋರೀಸ್ ಬರ್ತಾ ಇದೆ ಗೊತ್ತಾ, ಎಷ್ಟು ಸಕ್ಸಸ್ ಸ್ಟೋರೀಸ್. ಐ ಆಮ್ ಗ್ರೇಟ್ಫುಲ್ ಆ್ಯಕ್ಚುಲಿ. ಬಟ್ ಇನ್ನು ಕೆಲವರು ಅದನ್ನು ಸರಿ ಯುಟಿಲೈಸ್ ಮಾಡ್ಕೋತಲ್ಲ. ಆ್ಯಂಡ್ ನನ್ನ ಒಬ್ಬರು ಕ್ಲೈಂಟ್ ಹೇಳಿದ್ರು, ಅವರ 6 ವರ್ಷದ ಮಗು ಕೂಡ ಪೋರ್ಟಲ್ನ ಬರೆದಿದೆ ಅಂತ. ನಾನು ಅವ್ರಿಗೆ ಹೇಳಿದ್ದೀನಿ, ಡೀಟೇಲಾಗಿ ನನಗೆ ಮೆಸೇಜ್ ಕಳಿಸಿ, ನಾನು ಅದನ್ನು ಸಕ್ಸಸ್ ಸ್ಟೋರಿಯಲ್ಲಿ ಓದಬೇಕು ಅಂತ. ಸೊ ಐ ಆಮ್ ಸೋ ಬ್ಲೆಸ್ಡ್ ಅನಿಸ್ತು ಆ್ಯಕ್ಚುಲಿ. ನಂಗೆ ಒಂಥರ ಕಣ್ಣಲ್ಲೇ ನೀರು ಬಂದುಬಿಡ್ತು ಅದನ್ನು ಕೇಳಿ. ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕಂತಲೇ ಗೊತ್ತಿಲ್ಲ. ಬಿಕಾಸ್ ಸಮ್ಟೈಮ್ಸ್ ನಾನು ಓಪನಾಗಿ ಹೇಳ್ತೀನಿ ಕೇಳಿ, ನಿಮಗೆ ನಾನೆಲ್ಲ ವೀಡಿಯೋ ಮಾಡಿ ಹಾಕಿರ್ತೀನಿ ಆಯಿತಾ, ಪೋರ್ಟಲೆಲ್ಲ ಮಾಡಿ ಅಂತ. ನನಗೆ ಈ ರೀಡಿಂಗ್ಸ್ ಮಾಡ್ಕೊಂಡು ಆಫೀಸ್ ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೋತಾ ನನಗೆ ಪೋರ್ಟಲೇ ಮಾಡೋಕ್ಕಾಗಿರೋದಿಲ್ಲ ಅವತ್ತು. ನಾನೇ ಒಂದೊಂದು ಸತಿ ಎಷ್ಟೋ ಪೋರ್ಟಲ್ನ ಎದುರಿಸ್ಕೊಂಡ್ಬಿಟ್ಟಿರ್ತೀನಿ. ಸೊ ಅವಾಗ ನನಗೆ ಇವತ್ತು ಪೋರ್ಟಲ್ ಮಾಡಬೇಕಿತ್ತಲ್ಲ, ಮಾಡೋಕ್ಕೆ ಆಗಲಿಲ್ಲ ಅಂತ ಅನ್ಕೋತೀನಿ. ಆಮೇಲೆ ಹಾಗೇ ದೇವ್ರ ಹತ್ರ ಬೇಡ್ಕೊಂಡು ಓಕೆ ಯೂನಿವರ್ಸಿಗೆ ಕೇಳ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಇಲ್ಲ ನಾನು ಇನ್ನೊಂದು ಆಲ್ಟರ್ನೇಟಿವ್ ಡೇ ಹೇಳಿರ್ತೀನಲ್ಲ, ನಾನು ಅದನ್ನು ಫಾಲೋ ಮಾಡ್ತೀನಿ, ಅದಕ್ಕೆ ನಾನು ನಿಮಗೆ ಅದನ್ನು ಕೊಡೋದು. ಆ ಥರ ಆಲ್ಟರ್ನೇಟಿವ್ ಡೇಯಲ್ಲಿ ಮಾಡ್ಕೋತೀನಿ. ಸೊ ಫಾಲೋ ಮಾಡಿ ಇವತ್ತಲ್ದಿದ್ರು ನಾಳೆ 100% ಆಗುತ್ತೆ. ಓಕೆ, ನನಗೆ ಮಾತ್ರ ನೀವು ಆದಷ್ಟು ಕಾಮೆಂಟ್ಸ್ ಓದಿ, ನನ್ನ ವೀಡಿಯೋಸ್ಗಳು ಹಳೆಯ ವೀಡಿಯೋಸ್ಗಳಿಗೆ ಹೋಗಿ, ಇಲ್ಲ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ಗಳು ನಾನು ಏನು ಮಾಡಿದ್ದೀನಲ್ಲ ಅದಕ್ಕೆ ಹೋಗಿ ಕಾಮೆಂಟ್ಸ್ಗಳನ್ನು ನೋಡಿ. ಎಷ್ಟು ಜನ ಎಷ್ಟು ಚೆನ್ನಾಗಿ ಶೇರ್ ಮಾಡಿದ್ದಾರೆ ಗೊತ್ತಾ. ಐ ಆಮ್ ರಿಯಲಿ ಹ್ಯಾಪಿ. ಅದನ್ನೆಲ್ಲ ಫಾಲೋ ಮಾಡಿ, ನೀವು ಫಾಲೋ ಮಾಡಿ. ಎಲ್ಲದೂ ಮಾಡಿದ್ದೀನಿ ಇನ್ನೂ ಆಗಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಓಕೆ, ದಟ್ಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಬಿಕಾಸ್ ತಾಳಿದವನು ಬಾಳಿಯಾನು ಅನ್ನೋ ಥರ ನೀವು ಎಷ್ಟು ಸಮಾಧಾನದಿಂದ ಇರ್ತೀರ, ಎಷ್ಟು ಪೇಷನ್ಸಿಂದ ಇರ್ತೀರ, ಡೆಫಿನೆಟ್ಲಿ ನಿಮಗೆ ಅದು ಸಿಗುತ್ತೆ. ಅದಕ್ಕಿಂತ ಬೆಟರ್ ಅಂತೂ ಐ ಆಮ್ ಡ್ಯಾಮ್ ಶ್ಯೂರ್ ನಿಮಗೆ ಸಿಗುತ್ತೆ. ಓಕೆ, ಸೊ ಬನ್ನಿ ಈಗ ನಿಮ್ಮ ಪರ್ಸನ್ ಏನು ಗೊಂದಲದಲ್ಲಿ ಇದ್ದಾರಲ್ಲ, ಅವರು ಇನ್ನು 3 ಮಂತ್ಸಲ್ಲಿ ಔಟ್ಕಮ್ ಮಾಡಿಕೊಂಡು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆದರೆ ನೆಕ್ಸ್ಟ್ ನಿಮ್ಮ ಎನರ್ಜಿ ಹೇಗಿದೆ ನೋಡೋಣ. ಸೊ ನಿಮ್ಮ ಪರ್ಸನಿನ ಎನರ್ಜಿ ಚೆಕ್ ಮಾಡಾಯಿತು. ಇವಾಗ ನಿಮ್ಮ ಎನರ್ಜಿ ಹೇಗಿದೆ ಅಂತ ನೋಡೋಣ. ಓಕೆ 9 of Cups, Death, ಓಕೆ, ಇನ್ನೊಂದು ಕಾರ್ಡ್ ತೊಗೊಳ್ಳೋಣ ಆ್ಯಂಡ್ ಆಮೇಲೆ ಬಾಟಮ್ ಆಫ್ ದ ಡೆಕ್ಕನ್ನು ಚೆಕ್ ಮಾಡೋಣ. ಓಕೆ, ಸೊ ನಿಮ್ಮ ಸಿಚುವೇಶನ್ ಹೇಗಾಗಿದೆ ಅಂತ ಹೇಳಿದ್ರೆ, ನಿಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಬರ್ತಿದೆ. ಓಕೆ, ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಬರ್ತಿದೆ, ಲವ್ ಲೈಫ್ ಪ್ರಾಬ್ಲಮ್ಮು ಆಗಿದೆ. ಲೈಕ್ ನಿಮಗೆ ಓವರಾಲ್ ಪ್ರಾಬ್ಲಮ್ ಥರ ಆಗಿಬಿಟ್ಟಿದೆ. ಅವರು ಅಟ್ಲೀಸ್ಟ್ ವಾಕೌಟ್ ಮಾಡ್ತಿದ್ದಾರೆ, ಬಟ್ ನಿಮಗೆ ಅರ್ಧ ಮನಸ್ಸಾಗಿದೆ. ಏನು ಈ ವ್ಯಕ್ತಿನ ಬಿಡೋದ, ಯಾಕಿಷ್ಟು ನನಗೆ ಕಾಡ್ತಾ ಇದ್ದಾರೆ, ಇವರು ಹಿಂಗೆ ಯಾಕೆ ಮಾಡ್ತಿದ್ದಾರೆ, ಈ ಥರ ನಿಮಗೆ ಥಾಟ್ಸ್ಗಳು ಬರ್ತಾ ಇದೆ. ಓಕೆ, ಸೊ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡಿ, ಇಲ್ಲಿ ಏನಿದೆ, 9 of Swords ಇದೆ. ಸೊ ನಿಮಗೆ ಹೇಗಾಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನು ಅವರು ತುಂಬ ಅಂದರೆ ತುಂಬ ಗೊಂದಲಕ್ಕೆ ದೂಕ್ಬಿಟ್ಟಿದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ನಿಮಗೆ ಗೊಂದಲಕ್ಕೆ ದೂಕಿದ್ದಾರೆ. ಆದರೂ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊತಾ ಇದ್ದೀರಾ, ಹ್ಯಾಪಿಯಾಗಿ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀರಾ. ಒಂಥರ ಸತ್ತು ಬದುಕ್ದಂಗೆ ಆಗ್ತಾ ಇದ್ರೂ ಸಿಚುವೇಶನ್ನು ನೀವು ಆದಷ್ಟು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಆ್ಯಸ್ ದೆರ್ ಇಸ್ ಅನ್ ಹ್ಯಾಪಿ ಮ್ಯಾನ್. ಓಕೆ, ಸೊ ಹ್ಯಾಪಿ ಮ್ಯಾನ್ ಇರೋದ್ರಿಂದ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಾಸಿಟಿವ್, ಇಲ್ಲ ನಾನು ಪಾಸಿಟಿವ್ ಆಗಿರಬೇಕಿಲ್ಲ, ನನ್ನ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ಅವ್ರು ಏನಾದರೂ ಹೇಳ್ಕೊಳ್ಳಿ, ಬ್ಲಾಕ್ ಮಾಡಿದ್ರೆ ಮಾಡ್ಕೊಳ್ಳಿ, ನಾಳೆ ಚೆನ್ನಾಗಾಗುತ್ತೆ, 100% ಇದು ಸರಿ ಹೋಗುತ್ತೆ ಅಂತ ಈ ಥರ ಹೋಪ್ಸಲ್ಲಿ ಬದುಕ್ತಾ ಇದ್ರೆ ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಓಕೆನಾ, ಸೊ ಆ ಪರ್ಸನ್ ಥರ ನೀವು ವಾಕೌಟ್ ಮಾಡಿಲ್ಲ ಈ ಸಿಚುವೇಶನನ್ನು, ದಟ್ ಈಸ್ ವೆರಿ ಗುಡ್. ಆ್ಯಂಡ್ ತುಂಬ ಕಷ್ಟಪಡ್ತಿದ್ದೀರಾ, ಬಟ್ ಆಲ್ಸೋ ನೀವು ಡ್ಯುಯಲ್ ಮೈಂಡಲ್ಲೂ ಇದ್ದೀರಾ. ಏನೇ ಹ್ಯಾಪಿಯಾಗಿದ್ರು ನಾನು ಇವಾಗ ಹ್ಯಾಪಿಯಾಗಿದ್ದೀನಲ್ಲ, ಹಾಗಾದರೆ ಈ ಪರ್ಸನ್ ರೈಟ್ ಪರ್ಸನ್ನ ನನಗೆ ಅಂತ ಥಾಟ್ಸ್ ನಿಮಗೆ ಐ ಆಮ್ ಶ್ಯೂರ್ ಬರ್ತಾ ಇದೆ. ಅಥವಾ ನಿಮ್ಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂತ ಅಂದರೆ,
ಫರ್ಗಿವ್ ಮಾಡಿಕೊಂಡು ಲೆಟ್ ಗೋ ಮಾಡಿಕೊಂಡು ಕೂಡ ನೀವು ಇದ್ದೀರಾ. ಆದರೆ ಎರಡೆರಡು ಮೈಂಡ್ಸೆಟ್ ಇದೆ. ಏನು ಇದು ಸರಿ ಹೋಗ್ತಿಲ್ಲ ಅಂತ ಅನ್ಕೋತೀರ, ಇಲ್ಲ ನಾನು ಹ್ಯಾಪಿಯಾಗಿರಬೇಕು, ನಾನು ಪಾಸಿಟಿವ್ ಆಗಿರಬೇಕು ಅಂದ್ಕೊಂಡು ಪಾಸಿಟಿವಾಗಿ ಥಿಂಕ್ ಮಾಡ್ತೀರಾ. ಆ್ಯಂಡ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಯು ಆರ್ ಲುಕಿಂಗ್ ಫಾರ್ ದ ನ್ಯೂ ಬಿಗಿನಿಂಗ್ಸ್. ಓಕೆ, ಹೊಸ ಬಿಗಿನಿಂಗ್ಸಿಗೆ ನೀವು ಕಾಯ್ತಾ ಇದ್ದೀರಾ. ಎಷ್ಟಾಗುತ್ತೆ ಅಷ್ಟು ಹೊಸತನ ತಂದ್ಕೋಬೇಕು ನನ್ನ ಲೈಫಲ್ಲಿ, ನಾನು ಹ್ಯಾಪಿಯಾಗಿರಬೇಕು ಅಂತ ಪಾಪ ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ರೆ. ಆದರೆ ಎಲ್ಲೋ ಒಂದು ಕಡೆ ವಿಚಾರಗಳು ತುಂಬ ಡಿಲೇ ಆಗ್ತಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮಗೆ ಹಿಡಿತಾ ಅನಿಸ್ಬಿಟ್ಟಿದೆ. ಅಂದರೆ ನೀವು ಲೈಕ್ ಸಿಚುವೇಶನನ್ನು ಹಿಡಿತಾ ಇದ್ದೀರಾ, ತುಂಬ ಗಟ್ಟಿಯಾಗಿ ಹಿಡಿತಾ ಇದ್ದೀರಾ. ದೋ ನೀವು ಬಿಟ್ಕೊಡೋಣ, ಮರ್ತು ಬಿಡೋಣ, ಲೆಟ್ ಗೋ ಮಾಡೋಣ ಅಂದ್ಕೊಂಡ್ರೂ ಸಬ್ಕಾನ್ಷಿಯಸ್ಲಿ ನೀವು ವಿಚಾರಗಳನ್ನು ಹಿಡಿದಿಟ್ಕೊಂಡಿದ್ದೀರಾ. ಆಗ್ತಾ ಇಲ್ಲ, ಬ್ಲಾಕ್ ಮಾಡಿದ್ರ, ಅನ್ಬ್ಲಾಕ್ ಮಾಡಿದ್ರು, ಓಕೆ ಇವಾಗ ಕಾಣಿಸ್ತಿದ್ಯಾ ಅಂತ ದಿನಾ ಚೆಕ್ ಮಾಡೋದು, ದಿನ ಅದನ್ನೇ ನೋಡ್ತಾ ಇರೋದು ಮಾಡ್ತಾ ಇದ್ದೀರಾ. ಆಮ್ ಐ ರೈಟ್? ಸೊ ಅದನ್ನು ಕಂಟಿನ್ಯೂ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ಲೆಟ್ ಗೋ ಮಾಡಿ, ಮರ್ತು ಬಿಡಿ, ಯೂನಿವರ್ಸಿಗೆ ಬಿಟ್ಬಿಡಿ. ಆವಾಗ ಅವರೇ ಬರ್ತಾರಲ್ಲ, ಅವತ್ತು ಬರೋ ಹ್ಯಾಪಿನೆಸ್ ನಿಮಗೆ ನೀವು ದಿನ ಚೆಕ್ ಮಾಡಿ ಅದು ನೋಡಿ ಅದರಲ್ಲಿ ಸಿಗೋದಿಲ್ಲ. ಓಕೆ, ಐ ನೋ, ಐ ಅಂಡರ್ಸ್ಟ್ಯಾಂಡ್ ಆ ಥರ ಮಾಡ್ಬೇಕನ್ಸುತ್ತೆ ಅಂತ, ಬಟ್ ಐ ಡೋಂಟ್ ರೆಕಮೆಂಡ್ ದಟ್ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಆ ಥರ ನೀವು ಮಾಡಿದಾಗ ಸಿಚುವೇಶನನ್ನು ಹೋಲ್ಡ್ ಮಾಡ್ತೀರಾ. ಎಷ್ಟು ಹೋಲ್ಡ್ ಮಾಡ್ತೀವೋ ಅಷ್ಟು ಬೇಗ ಅದು ಸ್ಪಾಯ್ಲ್ ಆಗೋದೇ ಜಾಸ್ತಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಡ್ಯುಯಲ್ ಮೈಂಡ್ಸೆಟ್ ಇದೆ, ಎರಡೆರಡು ಮೈಂಡ್ಸೆಟ್ ಇದೆ. ಆಮೇಲೆ ಸಿಚುವೇಶನ್ನ ಹೋಲ್ಡ್ ಮಾಡ್ತಾ ಇದ್ದೀರಾ. ಮತ್ತು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಿ, ಥಿಂಕ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದ್ದೀರಾ, ಸುಸ್ತಾಗಿ ಹೋಗಿದ್ದೀರಾ, ಡ್ರೈನ್ ಔಟ್ ಆಗಿದ್ದೀರಾ. ಎಷ್ಟೋ ಜನ ವೆಯ್ಟ್ ಲಾಸ್ ಆಗಿರ್ಬೋದು ನನ್ನ ಪ್ರಕಾರ, ಅಥವಾ ಸರಿ ಊಟ ಮಾಡದೇ ಇರಬಹುದು. ಈ ರೀತಿಯಾದಂತಹ ಸಿಚುವೇಶನ್ಸ್ ನಿಮಗೆ ಬಂದಿರ್ಬೋದು. ರಾತ್ರಿ ನಿದ್ದೆ ಇಲ್ಲ, ಬಿಕಾಸ್ ಇಲ್ಲಿ ನೋಡಿ 9 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ರಾತ್ರಿ ನಿದ್ದೆನೇ ಸರಿಯಾಗಿ ಮಾಡ್ತಾ ಇಲ್ಲ ನೀವು. ಎಷ್ಟು ಅದೇನೇ ಥಾಟ್ಸ್ ಬರುತ್ತೆ, ಎಷ್ಟೊತ್ತಾದರೂ ನಿಮಗೆ ಒಂದು ಯೋಚನೆಯಿಂದ ಹೋಗ್ತಾ ಇಲ್ಲ. ಬಟ್ ಸ್ಟಿಲ್ ಯು ಆರ್ ಲುಕಿಂಗ್ ಫಾರ್ ನ್ಯೂ ಬಿಗಿನಿಂಗ್ಸ್. ತುಂಬ ಹಾರ್ಡ್ ವರ್ಕು ಮಾಡ್ತಾ ಇದ್ದೀರಾ. ಇದು ನಿಮ್ಮ ಕರೆಂಟ್ ಎನರ್ಜಿ. ಐ ಆಮ್ ಹ್ಯಾಪಿ ದಟ್ ನೀವು ಸಿಚುವೇಶನಿಂದ ವಾಕೌಟ್ ಆಗ್ತಾ ಇಲ್ಲ ಅವ್ರ ಥರ. ಓಕೆ, ಸೊ ಐ ನೋ ಪಾಸಿಟಿವ್ ಆಗಿ ನೀವೆಲ್ಲ ಇದ್ದೀರಾ ಅಂತ, ಬಟ್ ಸ್ಟಿಲ್ ಸಿಚುವೇಶನನ್ನು ಲೆಟ್ ಗೋ ಮಾಡಿ. ಲೆಟ್ ಗೋ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ಗೇನಾದರೂ ಈ ಥರ ನೆನಪಾದರೆ, ಲೈಕ್ ಅವ್ರ ಬಗ್ಗೆ ನೋಡಬೇಕು, ಅಥವಾ ಅವ್ರು ಏನು ಮಾಡ್ತಿದ್ದಾರೆ ತಿಳ್ಕೊಬೇಕು, ಬ್ಲಾಕ್ ಮಾಡಿದ್ದಾರೆ ಇಲ್ವಾ ಚೆಕ್ ಮಾಡಬೇಕು. ಈ ಥರ ನೆನಪುಗಳು ಬಂದಾಗ ನೀವೇನು ಮಾಡಿ ಅಂದರೆ, ನಿಮ್ಮನ್ನು ನೀವು ಡೈವರ್ಟ್ ಮಾಡ್ಕೊಳ್ಳಿ. ಬೇಗ ಏನಾದರೂ ತಕ್ಷಣಕ್ಕೆ ಏನಾದರೂ ಡ್ರಾಯಿಂಗ್ ಬಿಡಿಸೋದು, ಇಲ್ಲ ಏನಾದರೂ ಬೇಗ ಹೋಗ್ಬಿಟ್ಟು ಟಿ ವಿ ನೋಡೋದು, ನಿಮ್ಮ ಮೊಬೈಲ್ನೇ ಬಿಟ್ಬಿಡಬೇಕು. ನೀವು ಮೊಬೈಲನ್ನು ಬಿಟ್ಬಿಟ್ಟು ಬೇರೆ ಕಡೆ ನಿಮ್ಮ ಗಮನ ಕೊಡಬೇಕು. ಸೊ ಸಡನ್ನಾಗಿ ನಿಮ್ಮ ಕಣ್ಮುಂದೆ ಏನಿರುತ್ತೆ, ಓಕೆ ನನಗಿವಾಗ ಯಾರ್ದೋ ಒಂದು ಥಾಟ್ ಬಂತು ಅಂತ ಅಂದ್ಕೊಳ್ಳಿ. ಓಕೆನಾ, ಥಾಟ್ ಬಂದುಬಿಡ್ತು, ನಾನು ಏನು ಮಾಡಬೇಕು, ನನ್ನ ಮುಂದೆ ಏನೂ ಇಲ್ಲ. ಸೊ ನಾನೇನು ಮಾಡ್ತೀನಿ, ಈ ಗ್ಲೋಬನ್ನ ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಥರ, ಆರ್ ಇದೆಯಲ್ಲ ಇದನ್ನೇ ಈ ಥರ ಮೂಮೆಂಟ್ ಮಾಡಿಸ್ತೀನಿ. ಲೈಕ್ ಡೈವರ್ಟ್ ಯುವರ್ ಸೆಲ್ಫ್. ಸಣ್ಣ ವಿಚಾರದಲ್ಲೂ ಡೈವರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಗ್ಲೋಬನ್ನು ನಾನು ಹೇಳಿದ್ನಲ್ವ, ಈಗ ನೋಡಿ ನಂಗೆ ಯಾರ್ದೋ ಒಬ್ರದ್ದು ನೆನಪಾಯಿತು. ಆ್ಯಕ್ಚುಲಿ ನಾನು ನೆನಪು ಮಾಡ್ಕೋಬಾರ್ದು, ಲೆಟ್ ಗೋ ಮಾಡಬೇಕು. ಸೊ ಈ ಗ್ಲೋಬನ್ನು ತಿರುಗಿಸ್ಕೋತಾ, ಐ ಟ್ರಾವೆಲ್ ದಿಸ್ ವರ್ಲ್ಡ್, ಐ ಆಮ್ ಟ್ರಾವೆಲಿಂಗ್ ಅಕ್ರಾಸ್ ದ ವರ್ಲ್ಡ್. ನಾನು ಈ ವರ್ಲ್ಡನ್ನೇ ಸುತ್ತುತ್ತೀನಿ. ನಾನು ಆ ಕಂಟ್ರಿಗೆ ಹೋದೆ, ಈ ಕಂಟ್ರಿಗೆ ಹೋದೆ, ನನಗೆ ಅಲ್ಲಿ ಆ ಥರ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಯಿತು. ನಾನು ಟರ್ಕಿಗೆ ಹೋದೆ, ನಾನು ಇಸ್ತಾಂಬುಲ್ಗೆ ಹೋದೆ, ಆ್ಯಂಡ್ ನಾನು ವಿಯೆಟ್ನಾಮ್ಗೆ ಹೋದೆ, ಜಪಾನಿಗೆ ಹೋದೆ, ಅಲ್ಲಿ ಎಂಜಾಯ್ ಮಾಡಿದೆ. ನಾನು ಇಂಡಿಯಾದಲ್ಲಿ ಮೇಘಾಲಯಕ್ಕೆ ಹೋದೆ. ಅಂದರೆ ನಿಮ್ಗೆ ಏನೆಲ್ಲ ವಿಷಸ್ ಇರುತ್ತೆ ಅದನ್ನೆಲ್ಲ ನೀವು ಹೇಳ್ಕೊತ ಈ ಥರ ಇದನ್ನು ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಡೈವರ್ಟ್ ಆಗ್ತೀರಾ. ಆ್ಯಂಡ್ ಇನ್ನೂ ಒಂದು ವಿಷಯ ಏನು ಗೊತ್ತಾ, ಡೈವರ್ಟ್ ಆಗೋದ್ರಿಂದ ನೀವು ಬೇರೆ ವಿಷಯಗಳನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ. ಈ ಒಂದು ವಿಚಾರನೇ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗಿ ನಿಮ್ಮ ಲೈಫಲ್ಲಿ ಆ್ಯಕ್ಚುಲಿ ಒಳ್ಳೆಯ ವಿಚಾರಗಳನ್ನು ನೀವು ಬಿಟ್ಬಿಟ್ಟಿದ್ದೀರಾ. ದೇರ್ ಈಸ್ ಸಮಥಿಂಗ್ ಬೆಟರ್ ಕಮ್ಮಿಂಗ್ ಅಪ್. ಸೊ ನೀವು ಆದಷ್ಟು ನಿಮ್ಮನ್ನು ನೀವು ಡೈವರ್ಟ್ ಮಾಡ್ಕೊಳ್ಳಿ. ಓಕೆ, ಎಸ್. ಹಾಗಾದರೆ ಇನ್ನು 3 ಮಂತ್ಸಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡೋಣ. 3 ಮಂತ್ಸಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಚೇಂಜಸ್ ಇದೆ. ಲೆಟ್ಸ್ ಸಿ ದ ವರ್ಲ್ಡ್ ಕಾರ್ಡ್. ವೆರಿ ನೈಸ್.
ಐ ಡೋಂಟ್ ಥಿಂಕ್ ಸೊ ಇದ್ರ ಮೇಲೆ ನಾನು ಇನ್ನೊಂದು ಕಾರ್ಡ್ ತೆಗೆದ್ರೆ ಚೆನ್ನಾಗಿ ಅನಿಸಲ್ಲ ಅನಿಸುತ್ತೆ. ಬಟ್ ಬಾಟಮ್ ಆಫ್ ದ ಡೆಕ್ಕು ಏನಿದೆ ನೋಡೋಣ. ಓಕೆ, 5 ಆಫ್ ಸ್ಪಾಟ್ಸ್ ಬಂದಿದೆ, ನಾಟ್ ಎನ್ ಇಶ್ಯೂ. ಎಸ್, ಓಕೆ, ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅಫ್ಕೋರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ 3 ಮಂತ್ಸಲ್ಲಿ ರೀಕನ್ಸಿಲೇಷನ್ ಆರ್ ಕಮ್ಯುನಿಕೇಷನ್ ಆರ್ ಗುಡ್ ಟೈಮ್ ಫಾರ್ ಯುವರ್ ರಿಲೇಷನ್ಶಿಪ್ ಅಂತ. ಆದರೆ ನಿಮ್ಮ ಕಷ್ಟಗಳು ಹಾಗೇ ಇರುತ್ತೆ. ಅಂದರೆ ನೀವೇನು ಈ ರಿಲೇಷನ್ಶಿಪ್ಪಿಗೆ ಹೊಡೆದಾಡ್ತಾ ಇದ್ದೀರಾ, ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ, ಆರ್ ಅವ್ರನ್ನ ಪ್ರೇಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಥವಾ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಅದೆಲ್ಲನೂ ಸ್ವಲ್ಪ ಅದೇ ರೀತಿಯೇ ಕಂಟಿನ್ಯೂಷನ್ ಆಗುತ್ತೆ. ಬಟ್ ದೇರ್ ಆರ್ 2 ಪಾಸಿಟಿವ್ ಕಾರ್ಡ್ಸ್. ಅದೇನಂದರೆ ಲವರ್ಸು ಮತ್ತು ವರ್ಲ್ಡು. ಸೊ ಅವ್ರಿಗೂ ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸುತ್ತೆ ನೀನೇ ನನ್ನೆಲ್ಲ ಪ್ರಪಂಚ ಅಂತ. ಬಟ್ ಸ್ಟಿಲ್ ಅವರ ಒಂದು ಏನು ಫಿನಾನ್ಷಿಯಲ್ ಇಶ್ಯೂ ಅಂತ ನಾನು ಹೇಳಿದೆ ಅಲ್ವಾ, ಸೊ ಅವರಿಗೆ ಆ ಹಾರ್ಡ್ ವರ್ಕಿನ ಕಷ್ಟ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ನೀವು ಅವರಿಗೆ ಸಪೋರ್ಟ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಬೇಕು. ಏನು ಮಾಡ್ಕೊಡೋಕ್ಕಾಗುತ್ತೆ ಅದನ್ನು ಸಪೋರ್ಟ್ ಮಾಡಿ. ಈಗ ಪೋರ್ಟಲ್ಸಲ್ಲೆಲ್ಲ ನೀವು ನಿಮ್ಮ ಪರ್ಸನ್ ಬಗ್ಗೆ ಬರೀಬಹುದು. ಆ್ಯಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ ರಮ್ಯಾ ಅನ್ನೋರು ಸುರೇಶ್ ಅನ್ನೋರನ್ನ ಲವ್ ಮಾಡ್ತಾಯಿದ್ರು ಅಂದ್ಕೊಳ್ಳಿ. ಐ ಡೋಂಟ್ ನೋ ಯಾರು ಈ ಥರ ಕ್ಲೈಂಟ್ ಇಲ್ಲ ಅನ್ಕೋತೀನಿ. ಸೊ ಹಾಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಡೋಂಟ್ ಗೆಟ್ ಅಫೆಂಡೆಡ್. ರಮ್ಯಾ ಅನ್ನೋರು ಸುರೇಶ್ ಅನ್ನೋರನ್ನ ಲವ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ಈ ಪೋರ್ಟಲಲ್ಲಿ 4 ಪೋರ್ಟಲಲ್ಲಿ ಯು ಕ್ಯಾನ್ ರೈಟ್ ಇಟ್ ಡೌನ್. ಸುರೇಶ್ಗೆ ಈ ಸಲ ಸುರೇಶ್ ಈಸ್ ವರ್ಕಿಂಗ್ ಎಟ್ ಸೊ ಆ್ಯಂಡ್ ಸೊ ಕಂಪನಿ. ಸುರೇಶ್ ಇವಾಗ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುರೇಶ್ ಇವಾಗ ಅಮೆಝಾನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುರೇಶ್ ಇವಾಗ ಆರೋಗ್ಯವಾಗಿದ್ದಾರೆ. ನಿಮ್ಮದು ಏನು ಪ್ರಾಪರ್ ಪ್ರಾಬ್ಲಮ್ ಇರುತ್ತಲ್ಲ, ದಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಸೊ ಈ ರೀತಿ ನೀವು ಅವರಿಗೆ ಗೊತ್ತಿಲ್ಲದೇ ಸಹಾಯ ಮಾಡ್ದಂಗೆ ಆಗುತ್ತೆ. ಓಕೆನಾ? ಸೊ ವೆರಿ ಬಿಗ್ ಚೇಂಜಸ್ ಆ್ಯಂಡ್ ಪಾಸಿಟಿವ್ ಚೇಂಜಸ್ ಅಂತ ಹೇಳ್ಬೋದು ಇನ್ 3 ಮಂತ್ಸಲ್ಲಿ. ಓಕೆ, 100% ಅವರು ಬೇಕಿದ್ರೆ ನಿಮಗೆ ಬಂದುಬಿಟ್ಟು ಈ ಒಂದು ಮಾತನ್ನು ಅವ್ರು ಹೇಳೋವಂತಹ ಚಾನ್ಸಸ್ ಇದೆ ನೋಡಿ. ಏನಂತ, ಇಲ್ಲ ನನಗೆ ನೀನನ್ನು ಬಿಟ್ಟಿರೋಕ್ಕಾಗ್ತಿಲ್ಲ, ನೀನೇ ನನ್ನ ಪ್ರಪಂಚ ಅಂತ. ಐ ವಿಶ್ ಇದು ಮ್ಯಾನಿಫೆಸ್ಟ್ ಆಗಲಿ ನಿಮಗೆಲ್ಲ ಅಂತ. ಆ್ಯಂಡ್ ನೀವು ಕೂಡ ಅವರಿಗೆ ಒಂದು ಸಾಥನ್ನು ಕೊಡಬೇಕು, ಸಮಾಧಾನ ಮಾಡಬೇಕು. ಇರಲಿ, ನಿನಗೆ ಅರ್ನ್ ಮಾಡೋಕ್ಕಾಗ್ತಿಲ್ವಾ, ದಟ್ ಈಸ್ ಫೈನ್, ಐ ವಿಲ್ ವೆಯ್ಟ್ ಫಾರ್ ಯು ಅಂತ ಹೇಳಬೇಕು. ನಾನು ನಿಮಗೆ ಕಾಯ್ತೀನಿ, ಟೇಕ್ ಯುವರ್ ಟೈಮ್, ಆರಾಮಾಗಿ ಮಾಡಿ, ನಾನು ಕಾಯ್ತೀನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಕೊಡಿ. ಬಟ್ ಮೇಕ್ ಶ್ಯೂರ್ ನಿಮ್ಮ ಪರ್ಸನ್ ರೈಟ್ ಪರ್ಸನ್ನ ಅಂತ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಜನರಲ್ ಗೈಡೆನ್ಸ್. ಸೊ ನಾನು ಎಲ್ರಿಗೂ ಒಂದೇ ಥರ ಗೈಡೆನ್ಸನ್ನ ಕೊಡಬೇಕಾಗತ್ತೆ ಇಲ್ಲಿ. ಆದರೆ ನೀವು ಈ ಗೈಡೆನ್ಸನ್ನು ತೊಗೊಂಡು ಅರ್ಥ ಮಾಡ್ಕೋಬೇಕು. ಇದು ನಿಮಗೆ ಎಷ್ಟು ಸೂಟಬಲ್ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಸಿಚುವೇಷನನ್ನು ಮುಂದೆ ವರಿಬೇಕು. ಓಕೆ, ಎಸ್. ಓಕೆ, 3 ಮಂತ್ಸಲ್ಲಿ ಏನು ಅಂತ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. 100% ರೀಕನ್ಸಿಲೇಷನ್, ಕಮ್ಯುನಿಕೇಷನ್ ಆ್ಯಂಡ್ ಹ್ಯಾಪಿನೆಸ್ ಇದೆ, ನೋ ಡೌಟ್ ಎಟ್ ಆಲ್. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ನಿಮಗೆ ಅವರು ಸಿಗ್ತಾರೆ ಅಥವಾ ಅವ್ರು ಬಂದೇ ಬರ್ತಾರೆ. ಸ್ವಲ್ಪ ಮಟ್ಟಗಾದರೂ ಹೀಲ್ ಆಗುತ್ತೆ. ಆದರೆ ನೀವು ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕಷ್ಟಗಳು, ಆಬ್ಸ್ಟಕಲ್ಸು ಇದ್ದೇ ಇರುತ್ತೆ. ಓಕೆನಾ? ಸೊ ಅದನ್ನು ನೀವು ಸ್ವಲ್ಪ ಪೇಷನ್ಸಿಂದ ಹೇಗೆ ರಿಸಾಲ್ವ್ ಮಾಡ್ಕೋಬೇಕು ನೋಡಿಕೊಂಡು ಆದಷ್ಟು ಸಮಾಧಾನದಿಂದ ಹ್ಯಾಂಡಲ್ ಮಾಡ್ಕೊತ ಬರಬೇಕು. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಂಡ್ ಸ್ವಿಚ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ, ಕಮ್ಯುನಿಕೇಷನ್ ನಂಬರ್ ಇದೆಯಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ.